ಸರಿ, ಈ ವಿಚಾರವನ್ನ ಬಿಡಿಸಿ ನೋಡೋಣ. ಮುಂಬರುವ ದಿನಗಳಲ್ಲಿ ಏನಾಗಬಹುದು, ನಮ್ಮ ಭವಿಷ್ಯದಲ್ಲಿ ಎಂತಹ ತಿರುವುಗಳು ಎದುರಾಗಬಹುದು ಅನ್ನೋ ಕುತೂಹಲ ನಮ್ಮೆಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ. ಅದು ಮನುಷ್ಯನ ಸಹಜ ಗುಣ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನಮ್ಮ ಅಧ್ಯಯನಕ್ಕಾಗಿ ಬಹಳ ವಿಶಿಷ್ಟವಾದ ಮೂಲವಸ್ತುವನ್ನ ತೆಗೆದುಕೊಂಡಿದ್ದೀವಿ. ಅದೇನಂದ್ರೆ 2026-27ರ ಮುಂಬರುವ ಪರಾಭವ ನಾಮ ಸಂವತ್ಸರ. ಹೌದು. ಅಂದ್ರೆ ಈ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಭವಿಷ್ಯ, ಅವರ ಆದಾಯ, ವೃತ್ತಿಜೀವನ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ನಮ್ಮ ಜ್ಯೋತಿಷ್ಯ ಮೂಲಗಳು ಏನ್ ಹೇಳ್ತಿವೆ ಅನ್ನೋದನ್ನ ನಾವಿಂದು ವಿಶ್ಲೇಷಣೆ ಮಾಡ್ತಿದ್ದೀವಿ. ಜ್ಯೋತಿಷ್ಯವನ್ನ ಅಕ್ಷರಶಃ ನಂಬುವರಿಗೆ ಇದೊಂದು ಅತ್ಯುತ್ತಮ ವಾರ್ಷಿಕ ಮಾರ್ಗದರ್ಶನ ಆಗಿರುತ್ತೆ. ನಿಜ. ಆದ್ರೆ ನಮ್ದೇ ಇರೋರ್ಗೆ ಅಥವಾ ಇದನ್ನ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡುವರಿಗೆ ಇದೊಂದು ಅತ್ಯಂತ ಆಸಕ್ತಿದಾಯಕ ಮಾನಸಿಕ ವಿಶ್ಲೇಷಣೆ ಅಂತಾನೆ ಹೇಳ್ಬಹುದು. ನಮ್ಮ ಮೂಲಗಳ ಪ್ರಕಾರ ಮಿಥುನ ರಾಶಿಯ ಅಧಿಪತಿ ಬುಧ. ಈ ಗ್ರಹ ಕೇವಲ ಒಂದು ಆಕಾಶಕಾಯ ಅಲ್ಲ, ಇದು ಬುದ್ಧಿಮತ್ತೆ, ಅದ್ಭುತವಾದ ಸಂವಹನ ಕಲೆ ಅಂದ್ರೆ ಕಮ್ಯುನಿಕೇಷನ್, ಜೊತೆಗೆ ಮಾರ್ಕೆಟಿಂಗ್. ಎಕ್ಸಾಕ್ಟ್ಲಿ. ಮಾರ್ಕೆಟಿಂಗ್, ನಿರಂತರ ಬದಲಾವಣೆ ಮತ್ತು ಚುರುಕುತನದ ಸಂಕೇತ ಅಂತ ನಮ್ಮ ಸೋರ್ಸಸ್ ಹೇಳ್ತಿವೆ. ಈ ಗ್ರಹದ ಪ್ರಭಾವಕ್ಕೆ ಒಳಗಾದವರು ಹುಟ್ಟು ಪ್ರತಿಭಾವಂತರು ಮತ್ತು ಏಕಕಾಲದಲ್ಲಿ ಹಲವು ಕೆಲಸಗಳನ್ನ ನಿಭಾಯಿಸಬಲ್ಲವರು. ಈ ಜ್ಯೋತಿಷ್ಯದ ಮಾಹಿತಿಯನ್ನ ಕೇವಲ ಭವಿಷ್ಯವಾಣಿಯಾಗಿ ನೋಡದೆ ಅದು ಹೇಗೆ ದೈನಂದಿನ ಜೀವನದ ಯೋಜನೆಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಬುಧನ ಪ್ರಭಾವ ಇರೋರು ಸಾಮಾನ್ಯವಾಗಿ ಬಹಳ ವೇಗವಾಗಿ ಆಲೋಚನೆ ಮಾಡ್ತಾರೆ. ಅವರ ಮೆದುಳು ಸದಾ ಒಂದಲ್ಲ ಒಂದು ವಿಚಾರವನ್ನ ಪ್ರೋಸೆಸ್ ಮಾಡ್ತಾನೆ ಇರುತ್ತೆ. ನೋಡಿ, ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಈ ವಿಶ್ಲೇಷಣೆ ಕೇವಲ ಒಂದು ನಿರ್ದಿಷ್ಟ ಗುಂಪಿಗೆ ಮಾತ್ರ ಸೀಮಿತ ಆಗಿಲ್ಲ. ಅಂದ್ರೆ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತೀರಾ? ಖಂಡಿತ. ಇದ್ರಲ್ಲೇ ಅಡಗಿರುವ ಎಚ್ಚರಿಕೆಗಳು, ವಿಶೇಷವಾಗಿ ಕಮ್ಯುನಿಕೇಷನ್ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಪಾಠಗಳು ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂತಹ ಅತ್ಯಮೂಲ್ಯ ಮಾನಸಿಕ ಕಾರ್ಯತಂತ್ರಗಳು ಅಂತ ಹೇಳ್ಬೋದು. ಇಲ್ಲಿಯೇ ಈ ವಿಚಾರ ಅತ್ಯಂತ ರೋಚಕ ಘಟ್ಟ ತಲುಪೋದು. ನಮ್ಮ ಮುಂದಿರುವ ಈ ವರ್ಷದ ಮಿಥುನ ರಾಶಿಯವರ ಸ್ಕೋರ್ ಕಾರ್ಡ್ ಅಂದ್ರೆ ಆ ಅಂಕಪಟ್ಟಿಯನ್ನ ನೋಡಿದ್ರೆ ನಂಬರ್ಸ್ ಬಹಳ ಆಸಕ್ತಿದಾಯಕ ಕತೆ ಹೇಳ್ತಿವೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ ಮತ್ತು ಗೌರವಕ್ಕಿಂತ ಅವಮಾನದ ಸ್ಕೋರ್ ಬಹಳ ಹೆಚ್ಚಾಗಿದೆ. ಈ 8 ಮತ್ತು 11ರ ಅನುಪಾತ ದೈನಂದಿನ ಜೀವನದಲ್ಲಿ ಹೇಗೆ ವರ್ಕ್ ಆಗುತ್ತೆ? ಈ ಸಂಖ್ಯೆಗಳ ಹಿಂದಿನ ವಾಸ್ತವಿಕ ಗಣಿತವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದಾಯದ ಸ್ಕೋರ್ 8 ಇದೆ ಅಂದ್ರೆ ಈ ವರ್ಷ ಸಂಪಾದನೆ ಮಧ್ಯಮವಾಗಿರುತ್ತೆ, ಸಂಪೂರ್ಣವಾಗಿ ಕೈಕೊಡಲ್ಲ, ಹಾಗಂತ ರಾತ್ರೋರಾತ್ರಿ ವಿಪರೀತ ಲಾಭವೂ ಬಂದ್ಬಿಡಲ್ಲ. ಅಂದ್ರೆ ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ. ಹೌದು. ಉದ್ಯೋಗ ಅಥವಾ ವ್ಯವಹಾರದಿಂದ 1 ಅಥವಾ 2 ಮೂಲಗಳಿಂದ ಸ್ಥಿರವಾದ ಆದಾಯ ಖಂಡಿತ ಹರಿದ್ಬರುತ್ತೆ. ಆದ್ರೆ ಅಸಲಿ ಸವಾಲಿರೋದು ವ್ಯಯ ಅಥವಾ ಖರ್ಚಿನ ಸ್ಕೋರ್ 11ರಲ್ಲಿ. ಓಕೆ, ಈ ಖರ್ಚುಗಳು ದುಂದುವೆಚ್ಚಗಳ? ಖಂಡಿತ ಅಲ್ಲ. ಈ ಖರ್ಚುಗಳು ಅನಗತ್ಯವಾದ ದುಂದುವೆಚ್ಚಗಳಲ್ಲ. ಕುಟುಂಬದ ಅಗತ್ಯಗಳು, ವಯಸ್ಸಾದವರ ಆರೋಗ್ಯ ಮತ್ತು ಔಷಧಿಗಳು, ಮಕ್ಕಳ ಉನ್ನತ ಶಿಕ್ಷಣ, ಹಠಾತ್ತನೆ ಬರುವ ವಾಹನ ಅಥವಾ ಮನೆ ರಿಪೇರಿ ಕೆಲಸಗಳು, ಹೀಗೆ ಅತ್ಯಗತ್ಯ ಜವಾಬ್ದಾರಿಗಳಿಗಾಗಿ ಈ ಹಣ ವ್ಯಯ ಆಗುತ್ತೆ. ಓಹೋ, ಅಂದ್ರೆ ಬರುವ ಆದಾಯವೆಲ್ಲವೂ ಒಂದಲ್ಲ ಒಂದು ಅಗತ್ಯ ಕಾರ್ಯಗಳಿಗೆ ಹಂಚೋಗುತ್ತೆ ಅಂತ ವಾಸ್ತವವಾಗಿ ಹೇಳ್ತಿದ್ದಾರೆ. ಹೌದು. ಆದಾಯ ಸ್ಥಿರವಾಗಿದ್ರೂ ಖರ್ಚಿನ ವೇಗ ಹೆಚ್ಚಿರೋದ್ರಿಂದ ಆರ್ಥಿಕ ನಿರ್ವಹಣೆಯಲ್ಲಿ ಅತ್ಯಂತ ಶಿಸ್ತು ಅಗತ್ಯ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಆದ್ರೆ ನನ್ನ ಗಮನವನ್ನ ಅತಿ ಹೆಚ್ಚು ಸೆಳೆದಿದ್ದು ರಾಜಪೂಜ್ಯ 1 ಮತ್ತು ಅವಮಾನ 7ರ ನಡುವಿನ ಆ ದೊಡ್ಡ ಡಿಫರೆನ್ಸ್. ಇದು ವೃತ್ತಿಜೀವನದಲ್ಲಿ ಅಥವಾ ಸಾಮಾಜಿಕ ಬದುಕಿನಲ್ಲಿ ಏನನ್ನಾದ್ರೂ ಸೂಚಿಸ್ತಾ? ಒಬ್ಬ ವ್ಯಕ್ತಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಈ ಸ್ಕೋರ್ ಪ್ರಕಾರ ಅವರಿಗೆ ಸಿಗ್ಬೇಕಾದ ಮನ್ನಣೆ ಸಿಗಲ್ವಾ ಅಂತ ಪ್ರಶ್ನೆ ಕಾಡುತ್ತೆ. ಈ ವರ್ಷದ ಅತ್ಯಂತ ಪ್ರಮುಖವಾದ ಮಾನಸಿಕ ಸವಾಲು ಅಡಗಿರೋದೇ ಇಲ್ಲಿ ನೋಡಿ. ರಾಜಪೂಜ್ಯ ಕೇವಲ 1 ಇದೆ ಅಂದ್ರೆ ಕೆಲಸದಲ್ಲಿ ಮನ್ನಣೆ ತಕ್ಷಣವೇ ಸಿಗೋದಿಲ್ಲ. ಉದಾಹರಣೆಗೆ ಕಚೇರಿಯಲ್ಲಿ ಒಂದು ಪ್ರಮುಖ ಪ್ರಾಜೆಕ್ಟ್ಗಾಗಿ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಆದ್ರೆ ಮೀಟಿಂಗ್ನಲ್ಲಿ ಆ ಪ್ರಾಜೆಕ್ಟಿನ ಯಶಸ್ಸಿನ ಶ್ರೇಯಸ್ಸನ್ನ ಬೇರೊಬ್ಬರು ತೆಗೆದುಕೊಳ್ಬೋದು. ಈ ವರ್ಷ ಮಿಥುನ ರಾಶಿಯವರು ನಾಯಕತ್ವ ವಹಿಸಿಕೊಂಡು ಫ್ರಂಟ್ ಎಂಡ್ನಲ್ಲಿ ನಿಲ್ಲುವ ಬದಲು ತೆರೆ ಹಿಂದಿನ ರೂವಾರಿಗಳಂತೆ ಕೆಲಸ ಮಾಡುವ ಪರಿಸ್ಥಿತಿ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಕ್ ಎಂಡ್ ಕೆಲಸಗಳು. ಎಕ್ಸಾಕ್ಟ್ಲಿ. ವೇದಿಕೆ ಬೇರೆಯವರದು, ಆದರೆ ಅಲ್ಲಿರುವ ಸೆಟ್ಟು, ಲೈಟಿಂಗ್ ಎಲ್ಲವನ್ನೂ ಸಿದ್ಧಪಡಿಸುವ ಜವಾಬ್ದಾರಿ ಇವರದು. ಅದರ ಜೊತೆಗೆ ಈ ವರ್ಷ ಕಚೇರಿಯ ರಾಜಕೀಯದ ಬಿಸಿ ಕೂಡ ತಟ್ಟುವ ಸಾಧ್ಯತೆ ಇದೆ ಅನ್ಸುತ್ತೆ. ಯಾಕಂದ್ರೆ ಅವಮಾನದ ಸ್ಕೋರ್ 7 ಇದೆ. ಹೌದು.
ಯಾರೋ ಮಾಡಿದ ತಪ್ಪಿಗೆ ಇವರು ಜವಾಬ್ದಾರರಾಗಬೇಕಾದ ಪರಿಸ್ಥಿತಿ ಬರಬಹುದು. ತಪ್ಪು ಗ್ರಹಿಕೆಗಳು ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಚ್ಚಾಗುವ ಸಾಧ್ಯತೆಯಿದೆ. ಮಾತುಗಳಿಂದ ಉಂಟಾಗುವ ಗಾಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಿಖರವಾಗಿ ಮೇಲಧಿಕಾರಿಗಳೊಂದಿಗಿನ ಸಂವಹನದಲ್ಲಿ ಅಥವಾ ಸಹೋದ್ಯೋಗಿಗಳೊಂದಿಗಿನ ಇಮೇಲ್ ವ್ಯವಹಾರದಲ್ಲಿ ಒಂದು ಸಣ್ಣ ಪದದ ಬಳಕೆಯು ದೊಡ್ಡ ವಿವಾದಕ್ಕೆ ಕಾರಣ ಆಗಬಹುದು. ಇದೊಂದು ರೀತಿಯ ತಾಳ್ಮೆಯ ಪರೀಕ್ಷೆನೇ ಸರಿ. ಹೌದು. ಈ ಸಮಯದಲ್ಲಿ ಮೌನ ಮತ್ತು ತಮ್ಮ ಕೆಲಸದ ಮೇಲಿನ ನಿರಂತರ ಗಮನವಷ್ಟೇ ಇವರನ್ನ ಕಾಪಾಡಬಲ್ಲದು. ತಕ್ಷಣದ ಪ್ರತಿಕ್ರಿಯೆ ನೀಡೋದನ್ನ ಅಂದ್ರೆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದನ್ನ ತಡೆಯೋದು ಇಲ್ಲಿ ಕಲಿಯಬೇಕಾದ ದೊಡ್ಡ ಪಾಠ. ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮ ಆಫೀಸ್ ಲೈಫ್ನಲ್ಲಿ ಅಳವಡಿಸಿಕೊಳ್ಳಬಹುದಾದ ಎಚ್ಚರಿಕೆಯ ಘಂಟೆ ಅಂತ ಹೇಳ್ಬಹುದು. ಈಗ ಈ ವಿಶ್ಲೇಷಣೆಯನ್ನ ಮತ್ತಷ್ಟು ಡೆಪ್ತಾಗಿ ನೋಡೋಣ. ಖಂಡಿತ. ಮಿಥುನ ರಾಶಿಯ ಒಳಗಿರುವ 3 ಪ್ರಮುಖ ನಕ್ಷತ್ರಗಳ ಆಧಾರದ ಮೇಲೆ ನಮ್ಮ ಮೂಲಗಳು ವಿಭಿನ್ನ ಮತ್ತು ಅತ್ಯಂತ ನಿರ್ದಿಷ್ಟವಾದ ಫಲಿತಾಂಶಗಳನ್ನು ನೀಡಿವೆ. ಮೊದಲನೇದಾಗಿ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ. ಈ ನಕ್ಷತ್ರ ಮೂಲತಃ ಕುತೂಹಲ, ಸಂಶೋಧನೆ ಮತ್ತು ನಿರಂತರ ಪ್ರಯಾಣದ ಸಂಕೇತ ಆಗಿದೆ. ಮೃಗಶಿರ ನಕ್ಷತ್ರದವರ ಮನಸ್ಸು ಸದಾ ಚಂಚಲವಾಗಿರುತ್ತೆ. ವಿದ್ಯಾರ್ಥಿಗಳ ವಿಚಾರ ತೆಗೆದುಕೊಂಡ್ರೆ ಈ ವರ್ಷ ಅವರಲ್ಲಿ ಹೊಸ ವಿಷಯಗಳನ್ನ ಕಲಿಯುವ ಕುತೂಹಲ ಬಹಳ ಹೆಚ್ಚಿರುತ್ತೆ. ಅದು ಒಳ್ಳೆಯದೇ ಅಲ್ವಾ? ಒಳ್ಳೆದೇ. ಆದರೆ ಏಕಕಾಲದಲ್ಲಿ ಅನೇಕ ವಿಷಯಗಳ ಮೇಲೆ ಆಸಕ್ತಿ ಮೂಡೋದ್ರಿಂದ ಅವರು ತಮ್ಮ ಮೂಲ ಗುರಿಯಿಂದ ಗಮನ ಕಳೆದುಕೊಳ್ಳುವ ಅಪಾಯ ಕೂಡ ಇದೆ. ಅಂದ್ರೆ ಪುಸ್ತಕ ಓದ್ತಾ ಕೂತವರು ಹಠಾತ್ನೆ ಇಂಟರ್ನೆಟ್ನಲ್ಲಿ ಬೇರೆದೇ ವಿಷಯದ ಬಗ್ಗೆ ಹುಡುಕಾಟ ಶುರು ಮಾಡಬಹುದು. ಹೌದು. ಅದಕ್ಕೆ ನಮ್ಮ ಮೂಲಗಳು ಒಂದು ಸಮಯದಲ್ಲಿ ಒಂದೇ ಕೆಲಸ ಅಂದ್ರೆ ಒನ್ ಟಾಸ್ಕ್ ಅಟ್ ಅ ಟೈಮ್ ಅನ್ನೋ ಕಟ್ಟುನಿಟ್ಟಾದ ಸೂತ್ರವನ್ನ ಪಾಲಿಸಲೇಬೇಕು ಅಂತ ಒತ್ತಿ ಹೇಳಿವೆ. ಈ ಒಂದು ಸಮಯದಲ್ಲಿ ಒಂದೇ ಕೆಲಸ ಅನ್ನೋ ನಿಯಮ ಉದ್ಯೋಗಿಗಳಿಗೂ ಅನ್ವಯಿಸುತ್ತೆ. ಮೃಗಶಿರ ನಕ್ಷತ್ರದ ಉದ್ಯೋಗಿಗಳಿಗೆ ಈ ವರ್ಷ ಫೀಲ್ಡ್ ವಿಸಿಟ್, ಕ್ಲೈಂಟ್ ಭೇಟಿಗಳು ಮತ್ತು ರಿಪೋರ್ಟಿಂಗ್ ಕೆಲಸಗಳು ಗಣನೀಯವಾಗಿ ಹೆಚ್ಚಿರ್ತವೆ ಅಂತ ಹೇಳಲಾಗಿದೆ. ಅಂದ್ರೆ ಅವರು ಸದಾ ಒಂದಿಲ್ಲೊಂದು ಕಡೆ ಪ್ರಯಾಣಿಸ್ತಲೇ ಇರ್ಬೇಕಾಗತ್ತೆ. ಕೆಲಸದಲ್ಲಿ ಸ್ಥಿರತೆ ಇದ್ಲೂ ಈ ಅತಿಯಾದ ಓಡಾಟದಿಂದ ಮಾನಸಿಕ ಮತ್ತು ದೈಹಿಕ ಆಯಾಸ ಆಗೋದು ಸಹಜ. ಇನ್ನು ವ್ಯಾಪಾರಸ್ಥರ ಬಗ್ಗೆ ಮಾತನಾಡುವುದಾದ್ರೆ, ಈ ನಕ್ಷತ್ರದವರಿಗೆ ಮಾರ್ಕೆಟಿಂಗ್, ಕಮಿಷನ್ ಆಧಾರಿತ ವ್ಯವಹಾರಗಳು ಅತ್ಯುತ್ತಮ ಲಾಭ ತಂದುಕೊಡುತ್ತವೆ ಅಂತ ಉಲ್ಲೇಖಿಸಲಾಗಿದೆ. ಹೌದು. ಎಲ್ಲಿ ಜನಸಂಪರ್ಕ ಮತ್ತು ಕಮ್ಯುನಿಕೇಷನ್ ಹೆಚ್ಚಿರುತ್ತೋ ಅಲ್ಲಿ ಮೃಗಶಿರ ನಕ್ಷತ್ರದವರು ಯಶಸ್ವಿಯಾಗ್ತಾರೆ. ಸರಿ, ಇನ್ನು 2ನೇ ನಕ್ಷತ್ರವಾದ ಆರ್ದ್ರ ನಕ್ಷತ್ರದ ಕಡೆಗೆ ಗಮನ ಹರಿಸೋಣ. ಆರ್ದ್ರ ಅಂದ್ರೆ ಒಂದು ರೀತಿಯ ಬಿರುಗಾಳಿ, ಬದಲಾವಣೆ, ರೂಪಾಂತರ ಮತ್ತು ತೀವ್ರತೆಯ ಸಂಕೇತ. ಈ ನಕ್ಷತ್ರದ ಪ್ರಭಾವ ನಿಜಕ್ಕೂ ತೀವ್ರವಾಗಿರುತ್ತೆ ಅಂತ ಮೂಲಗಳು ಹೇಳ್ತಿವೆ. ವಿದ್ಯಾರ್ಥಿಗಳಿಗೆ ಟೆಕ್ನಿಕಲ್ ವಿಷಯಗಳು, ಕೋಡಿಂಗ್, ಸಂಶೋಧನೆ ಮತ್ತು ಸೈಕಾಲಜಿಯಂತಹ ಸಂಕೀರ್ಣ ವಿಷಯಗಳು ಅತ್ಯಂತ ಸುಲಭವಾಗಿ ಒಲಿದು ಬರ್ತವೆ. ಆರ್ದ್ರ ನಕ್ಷತ್ರದ ಉದ್ಯೋಗಿಗಳ ವಿಚಾರಕ್ಕೆ ಬಂದ್ರೆ ಅನಿರೀಕ್ಷಿತ ಬದಲಾವಣೆಗಳಿಗೆ ಅವರು ಸದಾ ಸಿದ್ಧರಿರ್ಬೇಕಾಗುತ್ತೆ. ಹಠಾತ್ತನೆ ಹೊಸ ಟೀಮ್ ಸೇರೋದು, ಟೆಕ್ನಿಕಲ್ ಪ್ರಾಜೆಕ್ಟ್ಗಳು ಮೈಮೇಲೆ ಬೀಳೋದು ಅಥವಾ ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ಆಗುವ ಬದಲಾವಣೆಗಳಿಂದ ಆಂತರಿಕ ರಾಜಕೀಯದ ಬಿಸಿ ತಟ್ಟೋದು ಖಚಿತ. ಹೀಗಾಗಿ ಆಫೀಸ್ ಗಾಸಿಪ್ಗಳಿಂದ ಎಷ್ಟು ದೂರವಿದ್ರೆ ಅಷ್ಟು ಒಳ್ಳೆಯದು. ಹೌದು. ವ್ಯಾಪಾರಸ್ಥರು ಕೂಡ ಹೊಸ ಐಡಿಯಾಗಳನ್ನ ಪ್ರಯೋಗ ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಆರ್ದ್ರ ನಕ್ಷತ್ರದಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ಪ್ರವೃತ್ತಿ ಹೆಚ್ಚಿರುತ್ತೆ. ಅಂದ್ರೆ ಯಾವುದೇ ಹೊಸ ಹೆಜ್ಜೆ ಇಡುವ ಮುನ್ನ ನಿರ್ಧಾರಗಳನ್ನ 2-3 ಬಾರಿ ಪರಿಶೀಲನೆ ಮಾಡಬೇಕು. ಖಂಡಿತ. ಆತುರದ ನಿರ್ಧಾರಗಳು ಆರ್ದ್ರ ನಕ್ಷತ್ರದವರಿಗೆ ದೊಡ್ಡ ಪೆಟ್ಟು ನೀಡಬಹುದು. ಆರ್ಥಿಕ ಹೂಡಿಕೆಯ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆಯೋದು ಅನಿವಾರ್ಯ. ಇನ್ನು ಕೊನೆಯದಾಗಿ ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದ. ಇದರ ಹೆಸರೇ ಸೂಚಿಸುವಂತೆ ಇದು ಮರುಪ್ರಯತ್ನ, ರಿನ್ಯೂವಲ್ ಮತ್ತು ನಿರಂತರ ಕಲಿಕೆಯ ಸಂಕೇತ. ಯಾವುದಾದರೂ ಕೆಲಸ ಅರ್ಧಕ್ಕೆ ನಿಂತಿದ್ರೆ ಅದು ಮತ್ತೆ ಶುರುವಾಗುವ ಕಾಲವಿದು. ಪುನರ್ವಸು ನಕ್ಷತ್ರದ ವಿದ್ಯಾರ್ಥಿಗಳಿಗೆ ಇದು ಒಂದು ಅದ್ಭುತವಾದ ಅವಕಾಶದ ವರ್ಷ ಅಂತ ಹೇಳಲಾಗಿದೆ. ಮೊದಲ ಬಾರಿಗೆ ಪರೀಕ್ಷೆ ಬರೆದಾಗ ಅಥವಾ ಓದಿದಾಗ ಅರ್ಥವಾಗದ ವಿಷಯಗಳು ಮರುಪ್ರಯತ್ನದಿಂದ ಸಂಪೂರ್ಣ ಹಿಡಿತಕ್ಕೆ ಸಿಗುತ್ತವೆ. ರಿವಿಷನ್ ಮಾಡೋದು ಇಲ್ಲಿ ಬಹಳ ಮುಖ್ಯ. ಉದ್ಯೋಗಿಗಳ ವಿಚಾರದಲ್ಲಿಯೂ ಇದು ಬಹಳ ಆಸಕ್ತಿದಾಯಕವಾಗಿದೆ. ಹಿಂದೊಮ್ಮೆ ಕೈತಪ್ಪಿ ಹೋದ ಅವಕಾಶಗಳು ಮತ್ತೆ ಮರಳಿ ಬರುವ ಸಾಧ್ಯತೆಯಿದೆ. ವಾವ್! ಅಂದ್ರೆ ಹಿಂದೆ ಕೆಲಸ ಮಾಡಿದ ಹಳೆ ಕಂಪನಿಯಿಂದ ಮತ್ತೆ ಆಫರ್ ಬರಬಹುದು ಅಥವಾ ಹಳೆಯ ಕ್ಲೈಂಟ್ಗಳು ಮರಳಿ ಸಂಪರ್ಕಿಸಬಹುದಾ? ವ್ಯಾಪಾರಸ್ಥರಲ್ಲಿಯೂ ಇದೇ ರೀತಿಯ ಮರುಕಳಿಸುವಿಕೆಯ ಪ್ರಭಾವ ಇರುತ್ತೆ. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವವರಿಗೆ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ವರ್ಷ. ಹಳೆಯ ಗ್ರಾಹಕರು ತಮ್ಮ ಲಾಯಾಲ್ಟಿಯನ್ನ ಪ್ರದರ್ಶಿಸ್ತಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಪುನರ್ವಸು ನಕ್ಷತ್ರದವರು ತಮ್ಮ ಹಳೆಯ ಕಾಂಟ್ಯಾಕ್ಟ್ಸನ್ನ ಈ ವರ್ಷ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದರ ಮೇಲೆ ಅವರ ಯಶಸ್ಸು ನಿಂತಿದೆ. ಹೌದು. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು?
ನಕ್ಷತ್ರಗಳ ವಿಶ್ಲೇಷಣೆಯಿಂದ ನಾವು ವೃತ್ತಿ, ವ್ಯಾಪಾರ ಮತ್ತು ಕೃಷಿಯ ವಾಸ್ತವಿಕ ಸವಾಲುಗಳ ಕಡೆಗೆ ಬರೋದಾದ್ರೆ ಈ ವರ್ಷ ವೃತ್ತಿಪರರು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನ ಹೊರಬೇಕಾಗುತ್ತೆ ಅನ್ನೋದು ಸ್ಪಷ್ಟವಾಗ್ತಿದೆ. ಈ ವರ್ಷ ಕೆಲಸದ ಒತ್ತಡ ಸಾಮಾನ್ಯವಾಗಿರಲ್ಲ, ಬದಲಾಗಿ ಅದು ಏರುಗತಿಯಲ್ಲಿರುತ್ತೆ. ವಿಶೇಷವಾಗಿ ಸರ್ಕಾರಿ ನೌಕರರು ಈ ವರ್ಷ ಅಗ್ನಿ ಪರೀಕ್ಷೆ ಎದುರಿಸಲಿದ್ದಾರೆ. ಸರ್ಕಾರಿ ವಲಯದಲ್ಲಿರುವವರು ದಾಖಲೆಗಳು ಅಥವಾ ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಅತಿ ಹೆಚ್ಚು ನಿಖರತೆ ಕಾಯ್ದುಕೊಳ್ಳಲೇಬೇಕು. ಫೈಲ್ಗಳಲ್ಲಿ ಸಹಿ ಮಾಡೋ ಮುನ್ನ 10 ಬಾರಿ ಓದಬೇಕು ಅಂತ ವಾರ್ನಿಂಗ್ ಇದೆ. ಹೌದು, ಸಣ್ಣ ತಪ್ಪು ನಡೆದರೂ ಕಂಪ್ಲೇಂಟ್, ಎನ್ಕ್ವೈರಿ ಅಥವಾ ಶಿಸ್ತು ಕ್ರಮವನ್ನ ಎದುರಿಸಬೇಕಾಗಿ ಬರಬಹುದು. ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ಮಾತ್ರ ಈ ವರ್ಷ ಸೇಫ್. ಐಟಿ ಮತ್ತು ಕಾರ್ಪೊರೇಟ್ ವಲಯದವರ ಪಾಡೇನು? ಅವರಿಗೂ ಈ ವರ್ಷ ಸವಾಲುಗಳಿಂದ ಕೂಡಿದ್ಯಾ? ನಮ್ಮ ಮೂಲಗಳ ಪ್ರಕಾರ ಬದಲಾಗುತ್ತಿರುವ ಟೆಕ್ನಾಲಜಿಗೆ ಅವರು ಒಗ್ಗೊಳ್ಕೊಳ್ಳೇಬೇಕು. ಕೃತಕ ಬುದ್ಧಿಮತ್ತೆಯಂತಹ ಹೊಸ ಟೂಲ್ಸ್ ಕಲಿಯೋದು ಅನಿವಾರ್ಯ ಆಗತ್ತೆ. ಕೇವಲ ತಾಂತ್ರಿಕ ಜ್ಞಾನವಿದ್ದರೆ ಸಾಲದು. ನಾವು ಹಿಂದೆಯೇ ಚರ್ಚಿಸಿದಂತೆ ಆಫೀಸ್ ರಾಜಕೀಯ ಮತ್ತು ಗಾಸಿಪ್ಗಳಿಂದ ಮಾರುದ್ದ ದೂರವಿರಬೇಕು. ವ್ಯಾಪಾರಸ್ಥರ ವಿಚಾರಕ್ಕೆ ಬಂದ್ರೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಂದಗತಿ ಇದ್ರೂ ಜೂನ್ ತಿಂಗಳ ನಂತರ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸುತ್ತೆ ಅಂತ ಹೇಳಲಾಗದೆ. ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ರಂಗದಲ್ಲಿ ಹೊಸ ಹುರುಪು ಕಂಡುಬರುತ್ತೆ. ಆದ್ರೆ ಈ ವರ್ಷ ದೊಡ್ಡ ಸಾಲಗಳನ್ನ ಮಾಡಿ ಬಂಡವಾಳ ಹೂಡುವುದು ಜಾಣತನ ಅಲ್ಲ. ಇರುವ ಬಂಡವಾಳದಲ್ಲೇ ರೊಟೇಷನ್ ಮಾಡುವುದು ಶ್ರೇಯಸ್ಕರ. ಕೃಷಿಕರ ಬಗ್ಗೆಯೂ ನಮ್ಮ ಮೂಲಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ರೈತರು ಬೆಳೆದ ಬೆಳೆಗೆ ಈ ವರ್ಷ ಸಾಧಾರಣ ಅಥವಾ ಮಧ್ಯಮ ಮಟ್ಟದ ಬೆಲೆ ಸಿಗಲಿದೆ. ಹೌದು, ರಾತ್ರೋರಾತ್ರಿ ಶ್ರೀಮಂತರಾಗುವ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಕ್ರಾಪ್ ಪ್ಲಾನಿಂಗ್ ಬಹಳ ಮುಖ್ಯ. ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ಇದೆಲ್ಲವೂ ಭೌತಿಕ ಮತ್ತು ಆರ್ಥಿಕ ಪ್ರಪಂಚದ ವಿಚಾರವಾಯಿತು. ಆದರೆ ನಮ್ಮ ಜೀವನದ ಅತಿಮುಖ್ಯ ಭಾಗವಾದ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಹರಿಸಲೇಬೇಕು. ಈ ವರ್ಷ ಕುಟುಂಬದಲ್ಲಿ ಜವಾಬ್ದಾರಿಗಳು ಗಣನೀಯವಾಗಿ ಹೆಚ್ಚಾಗ್ತವೆ. ಮಾತನಾಡುವಾಗ ಬಹಳ ಮೃದುವಾಗಿರಬೇಕು. ಮನಸ್ಸಿನಲ್ಲಿ ಒಂದಂದ್ಕೊಂಡು ಮಾತಿನಲ್ಲಿ ಇನ್ನೇನೋ ಹೇಳಿ ಅದು ದೊಡ್ಡ ಮಟ್ಟದ ತಪ್ಪುಗ್ರಹಿಕೆಗೆ ಕಾರಣ ಆಗುವ ಸಾಧ್ಯತೆ ದಟ್ಟವಾಗಿದೆ. ವಿಶೇಷವಾಗಿ ಪ್ರೀತಿ ಮತ್ತು ವಿವಾಹ ಜೀವನದಲ್ಲಿ ಈ ಅವಮಾನ 7ರ ಪ್ರಭಾವ ಬಹಳ ಎದ್ದು ಕಾಣುತ್ತೆ ಅಂತ ಅನ್ನಿಸ್ತಿದೆ. ದಂಪತಿಗಳ ನಡುವೆ ಪರಸ್ಪರ ಈಗೋ ಕ್ಲಾಶ್ನಿಂದಾಗಿ ಸಣ್ಣ ವಿಚಾರಗಳು ದೊಡ್ಡ ಜಗಳವಾಗಿ ಮಾರ್ಪಡಬಹುದು. ಇದರ ಜೊತೆಗೆ ಈ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದ, ಅಂದ್ರೆ ಹೊರಗಿನವರ ಹಸ್ತಕ್ಷೇಪದಿಂದ ಸಂಬಂಧ ಮತ್ತಷ್ಟು ಹದಗೆಡುವ ಅಪಾಯ ಇದೆ. ಹಾಗಾಗಿ ವೈಯಕ್ತಿಕ ವಿಚಾರಗಳನ್ನ 4 ಗೋಡೆಗಳ ನಡುವೆ ಅತ್ಯಂತ ಖಾಸಗಿಯಾಗಿ ಇಟ್ಟುಕೊಳ್ಳುವುದು ಉಳಿತು. ಇದು ಇಂದಿನ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದ ವಿಚಾರ. ಸಂಬಂಧಗಳಲ್ಲಿ ಪಾರದರ್ಶಕತೆ ಇರಬೇಕು, ಆದರೆ ಆ ಪಾರದರ್ಶಕತೆ ಕೇವಲ ದಂಪತಿಗಳ ನಡುವೆ ಮಾತ್ರ ಇರಬೇಕು. ಜೊತೆಗೆ ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಡಿಜಿಟಲ್ ಹೆಜ್ಜೆಗಳ ಬಗ್ಗೆಯೂ ಈ ಮೂಲಗಳು ಪರೋಕ್ಷವಾಗಿ ಎಚ್ಚರಿಕೆ ನೀಡ್ತಿವೆ. ಹೌದು, ಸಿನಿಮಾ, ಮೀಡಿಯಾ ಅಥವಾ ರಾಜಕೀಯದಂತಹ ಸಾರ್ವಜನಿಕ ರಂಗದಲ್ಲಿರುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡುವ ಒಂದು ಸಣ್ಣ ಪೋಸ್ಟ್ ಅವರನ್ನ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗುವಂತೆ ಮಾಡಬಹುದು. ಕೇವಲ ಸಾರ್ವಜನಿಕ ವ್ಯಕ್ತಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಫೋನ್ ಕಾಲ್, ಇಮೇಲ್ ಮತ್ತು ವಾಟ್ಸ್ಆಪ್ಗಳಲ್ಲಿ ಬಳಸುವ ಭಾಷೆಯ ಬಗ್ಗೆ ತೀವ್ರ ಎಚ್ಚರಿಕೆ ವಹಿಸಬೇಕು ಅಂತ ಈ ವಿಶ್ಲೇಷಣೆ ಪದೇ ಪದೇ ಒತ್ತಿ ಹೇಳ್ತಿದೆ. ಸುಖ ಸುಮ್ಮನೆ ವೈರತ್ವಕ್ಕೆ ಕಾರಣ ಆಗಬಹುದು. ಕೋಪ ಬಂದಾಗ ಯಾವುದೇ ಸಂದೇಶವನ್ನ ಕಳುಹಿಸದಿರುವುದೇ ಉತ್ತಮ. ಜೀವನದ ವಿವಿಧ ಆಯಾಮಗಳಲ್ಲಿರುವ ಇಷ್ಟನ್ನು ಸವಾಲುಗಳು ಮತ್ತು ಸಮಸ್ಯೆಗಳನ್ನ ಆಳವಾಗಿ ಚರ್ಚಿಸಿದ ಮೇಲೆ ಅದಕ್ಕಿರುವ ಪರಿಹಾರಗಳ ಬಗ್ಗೆಯೂ ನಾವು ಮಾತನಾಡಬೇಕು. ಖಂಡಿತ. ಜ್ಯೋತಿಷ್ಯ ಶಾಸ್ತ್ರ ಕೇವಲ ಮುಂಬರುವ ಸಮಸ್ಯೆಗಳನ್ನ ಪಟ್ಟಿ ಮಾಡಲ್ಲ, ಆ ಸಮಸ್ಯೆಗಳನ್ನ ಎದುರಿಸುವ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬುವ ಪರಿಹಾರಗಳನ್ನು ಸೂಚಿಸುತ್ತೆ. ಹೌದು, ನಮ್ಮ ಟಿಪ್ಪಣಿಗಳ ಪ್ರಕಾರ ಆಧ್ಯಾತ್ಮಿಕ ಪರಿಹಾರಗಳಾಗಿ ಮಿಥುನ ರಾಶಿಯ ಅಧಿಪತಿ ಬುಧನಾಗಿರೋದ್ರಿಂದ ಬುಧವಾರದಂದು ವಿಷ್ಣು ಮತ್ತು ಗಣಪತಿಯ ಆರಾಧನೆ ಮಾಡುವುದು ಬಹಳ ಶ್ರೇಷ್ಠವೆಂದು ಉಲ್ಲೇಖಿಸಲಾಗಿದೆ. ಹಸಿರು ಬಣ್ಣ ಬುಧನ ಸಂಕೇತ ಆಗಿರೋದ್ರಿಂದ ಹಸಿರು ತರಕಾರಿ ಅಥವಾ ಹೆಸರು ಕಾಳನ್ನ ದಾನ ಮಾಡುವುದು ಮತ್ತು ಪ್ರತಿದಿನ ಓಂ ಭೂಂ ಬುಧಾಯ ನಮಃ ಎಂಬ ಮಂತ್ರವನ್ನ 27 ಬಾರಿ ಪಠಿಸೋದರಿಂದ ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುತ್ತೆ. ಜೊತೆಗೆ ಸೋಮವಾರದಂದು ಶಿವನ ದರ್ಶನ ಮತ್ತು ಓಂ ನಮಃ ಶಿವಾಯ ಪಠಣ ಕೂಡ ಸೂಚಿಸಲಾಗಿದೆ. ಶನಿವಾರದಂದು ಒಂಟಿಯಾಗಿರೋರಿಗೆ ಅಥವಾ ವಿಕಲಚೇತನರಿಗೆ ಸಹಾಯ ಮಾಡುವುದು ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ. ಆದರೆ ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾದ ಅಂಶ ಅಂದ್ರೆ ಕೇವಲ ಆಧ್ಯಾತ್ಮಿಕ ಪರಿಹಾರಗಳಲ್ಲದೆ ದೈನಂದಿನ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ಭೌತಿಕ ಬದಲಾವಣೆಗಳನ್ನೂ ಇದರಲ್ಲಿ ಸೂಚಿಸಿರೋದು. ಹೌದು, ಪ್ರತಿದಿನ ಕನಿಷ್ಠ 20 ನಿಮಿಷ ವಾಕಿಂಗ್ ಮಾಡುವುದು ಮತ್ತು 10 ನಿಮಿಷ ಧ್ಯಾನ
ಅಥವಾ ಪ್ರಾಣಾಯಾಮ ಮಾಡುವುದು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಮಿಥುನ ರಾಶಿಯವರ ಸದಾ ಚಟುವಟಿಕೆಯಿಂದ ಕೂಡಿರುವ ಮೆದುಳಿಗೆ ಈ ವಿಶ್ರಾಂತಿ ಅತ್ಯಗತ್ಯ. ಈ ಜೀವನ ಶೈಲಿಯ ಬದಲಾವಣೆಗಳು ಅತ್ಯಂತ ಪ್ರಾಯೋಗಿಕವಾಗಿವೆ. ಆದರೆ ಇದೆಲ್ಲಕ್ಕಿಂತ ಅತ್ಯಂತ ಪ್ರಮುಖವಾದ ಒಂದು ನಿಯಮ ಇದೆ. ಮಲಗುವ ಮುನ್ನ ಕನಿಷ್ಠ 1 ಗಂಟೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಸ್ಕ್ರೀನ್ಗಳಿಂದ ಸಂಪೂರ್ಣವಾಗಿ ದೂರ ಇರಬೇಕು ಅಂತ ಹೇಳಲಾಗಿದೆ. ಇಂದಿನ ಒತ್ತಡದ ಜೀವನದಲ್ಲಿ ಈ ಒಂದು ಅಭ್ಯಾಸ ಅದ್ಭುತವಾದ ಮಾನಸಿಕ ಶಾಂತಿಯನ್ನ ತಂದುಕೊಡುತ್ತೆ. ಗುಣಮಟ್ಟದ ನಿದ್ದೆಗೆ ಈ ಸ್ಕ್ರೀನ್ ಡಿಟಾಕ್ಸ್ ಬಹಳ ಅವಶ್ಯಕ. ನಿಜಕ್ಕೂ ಇದು ಪ್ರತಿಯೊಬ್ಬರೂ ಪಾಲಿಸಬೇಕಾದ ನಿಯಮ. ಒಟ್ಟಾರೆಯಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ನಾವು ಕ್ರೋಢೀಕರಿಸುವುದಾದ್ರೆ, ಮುಂಬರುವ ಪರಾಭವ ನಾಮ ಸಂವತ್ಸರ ಮಿಥುನ ರಾಶಿಯವರಿಗೆ ವೆಚ್ಚಗಳು, ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ವೃತ್ತಿಪರ ಪರೀಕ್ಷೆಗಳಿಂದ ಕೂಡಿದ ಒಂದು ಮಹತ್ವದ ವರ್ಷ. ಆದರೆ ಮಿಥುನ ರಾಶಿಯ ಮೂಲ ಗುಣಗಳೇ ಅವರ ರಕ್ಷಾ ಕವಚಗಳು. ಅವರ ಅಪ್ರತಿಮ ಬುದ್ಧಿಮತ್ತೆ ಮತ್ತು ಹೊಂದಿಕೊಳ್ಳುವಿಕೆ ಅಂದ್ರೆ ಅಡ್ಯಾಪ್ಟಬಿಲಿಟಿ ಸ್ವಭಾವದಿಂದ ಅವರು ಈ ಎಲ್ಲಾ ಸವಾಲುಗಳನ್ನ ಬಹಳ ಸುಲಭವಾಗಿ ನಿಭಾಯಿಸಿಕೊಂಡು ಬರಬಲ್ಲರು. ಶಿಸ್ತು, ಹಣಕಾಸಿನ ನಿರ್ವಹಣೆ, ಮಾತುಗಳ ಮೇಲಿನ ಸಂಪೂರ್ಣ ನಿಯಂತ್ರಣ ಈ ವರ್ಷದ ಯಶಸ್ಸಿನ ಕೀಲಿ ಕೈಗಳಾಗಿವೆ. ಕಚೇರಿಯಲ್ಲಿ ಬ್ಯಾಕೆಂಡಿನಲ್ಲಿರುವ ಶ್ರಮಕ್ಕೆ ತಕ್ಷಣದ ಮನ್ನಣೆ ಸಿಗದೆ ಹೋದ್ರೂ ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಮುಂದೊಂದು ದಿನ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹೌದು. ಇಂದಿನ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಎಲ್ಲ ಮೂಲ ಮಾಹಿತಿಗಳನ್ನು ಓದಿದಾಗ ನನ್ನ ತಲೆಯಲ್ಲಿ ಮೂಡಿದ ಒಂದು ಅತ್ಯಂತ ಆಸಕ್ತಿದಾಯಕ ಮಾನಸಿಕ ಪ್ರಶ್ನೆಯನ್ನು ಇಲ್ಲಿ ಹಂಚಿಕೊಳ್ಳಲು ಬಯಸ್ತೀನಿ. ಹೇಳಿ. ನಮ್ಮ ಮೂಲಗಳಲ್ಲಿ ಸಾಮಾಜಿಕ ಜಾಲತಾಣ, ವಾಟ್ಸ್ಆ್ಯಪ್ ಮತ್ತು ಡಿಜಿಟಲ್ ಕಮ್ಯುನಿಕೇಷನ್ನಲ್ಲಿ ಉಂಟಾಗಬಹುದಾದ ತಪ್ಪು ಗ್ರಹಿಕೆಗಳ ಬಗ್ಗೆ, ಅದೇ ಅವಮಾನದ ಸ್ಕೋರ್ ಬಗ್ಗೆ ಗಂಭೀರ ಎಚ್ಚರಿಕೆ ನೀಡಲಾಗಿದೆ. ಜ್ಯೋತಿಷ್ಯವು ನಮ್ಮ ಸಂವಹನದಲ್ಲಿನ ಇಂತಹ ಅಪಾಯಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದಾಗ ಅದು ವಾಸ್ತವವಾಗಿ ನಮ್ಮನ್ನ ಹೆಚ್ಚು ಜಾಗರೂಕರನ್ನಾಗಿ ಮಾಡ್ತಾ. ಇದೊಂದು ಅದ್ಭುತವಾದ ದೃಷ್ಟಿಕೋನ. ನಾವು ಇದನ್ನ ಕೇವಲ ಜ್ಯೋತಿಷ್ಯವಾಗಿ ನೋಡದೆ ಆಧುನಿಕ ಮನೋವಿಜ್ಞಾನದ ಆಯಾಮದಿಂದಲೂ ನೋಡಬಹುದು. ಒಂದು ರೀತಿಯಲ್ಲಿ ಇದು ನಮ್ಮ ನಡವಳಿಕೆಯನ್ನ ತಿದ್ದುಕೊಳ್ಳುವ ಪ್ರಕ್ರಿಯೆ. ಅದೇ, ಬಹುಶಃ ಈ ರೀತಿಯ ಅವಮಾನದ ಭವಿಷ್ಯವಾಣಿಗಳು ನಮ್ಮ ಆಧುನಿಕ ಡಿಜಿಟಲ್ ಜಗತ್ತಿನಲ್ಲಿ ನಾವು ಕಳುಹಿಸುವ ಪ್ರತಿಯೊಂದು ಮೆಸೇಜ್, ಮಾಡುವ ಪ್ರತಿಯೊಂದು ಕಮೆಂಟ್ ಬಗ್ಗೆ ಎಚ್ಚರ ವಹಿಸುವಂತೆ ಮಾಡುವ ಅತ್ಯುತ್ತಮ ಮೈಂಡ್ಫುಲ್ನೆಸ್ ಟ್ರಿಗ್ಗರ್ ಆಗಿ ಕಾರ್ಯನಿರ್ವಹಿಸ್ತವೆಯೇ? ಖಂಡಿತ. ಜ್ಯೋತಿಷ್ಯದ ಎಚ್ಚರಿಕೆಯ ನೆಪದಲ್ಲಾದರೂ ಸರಿ, ನಾವು ಮೊಬೈಲ್ನಲ್ಲಿ ಟೈಪ್ ಮಾಡುವ ಮುನ್ನ 2 ಬಾರಿ ಯೋಚಿಸಲು ಶುರು ಮಾಡಿದ್ರೆ ಅದು ನಮ್ಮ ಡಿಜಿಟಲ್ ನಡವಳಿಕೆಯನ್ನ ಎಷ್ಟರ ಮಟ್ಟಿಗೆ ಸುಧಾರಿಸಬಹುದು ಅಲ್ವಾ? ಹೌದು. ಗ್ರಹಗಳ ದೋಷವಿರಲಿ ಇಲ್ಲದಿರಲಿ, ನಮ್ಮ ಬೆರಳುಗಳ ಮೇಲಿನ ನಿಯಂತ್ರಣ ನಮ್ಮ ಬದುಕನ್ನ ಖಂಡಿತ ಹಸನು ಮಾಡಬಲ್ಲದು. ಈ ಕುತೂಹಲಕಾರಿ ಮತ್ತು ಪ್ರಾಯೋಗಿಕ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಇದರ ಬಗ್ಗೆ ನೀವು ಕೂಡ ಸ್ವಲ್ಪ ಆಳವಾಗಿ ಯೋಚಿಸಿ